ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದೆಹಲಿಯಲ್ಲಿ ನಿನ್ನೆ ಹಲವಾರು ಅರಬ್ ಲೀಗ್ ಸದಸ್ಯ ರಾಷ್ಟ್ರಗಳ ತಮ್ಮ ಸಹವರ್ತಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸುವುದು ಮತ್ತು ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯನ್ನು ಅವಲೋಕಿಸುವ ಬಗ್ಗೆ ಸಭೆಗಳು ಕೇಂದ್ರೀಕೃತಗೊಂಡಿದ್ದವು. ಇಂದು ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯಲಿರುವ ಭಾರತ ಅರಬ್ ಲೀಗ್ ವಿದೇಶಾಂಗ ಸಚಿವರ ಎರಡನೇ ಸಭೆಗೂ ಮುನ್ನ ಈ ಮಾತುಕತೆ ನಡೆದಿದೆ. ಡಾಕ್ಟರ್ ಜೈಶಂಕರ್ ಅವರು ಕೊಮೊರೊಸ್, ಲಿಬಿಯಾ, ಸೊಮಾಲಿಯಾ ಮತ್ತು ಪ್ಯಾಲೆಸ್ತೈನ್ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದರು. ಇವರಲ್ಲದೆ ಅರೇಬಿಯಾ ಲೀಗ್ ಪ್ರಧಾನ ಕಾರ್ಯದರ್ಶಿ ಅಹ್ಮದ್ ಅಬುಲ್ ಘೈತ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಜೈಶಂಕರ್ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತು ಸಂಬಂಧ ಬಲಪಡಿಸುವ ಬಗ್ಗೆ ವ್ಯಾಪಕ ಮಾತುಕತೆ ನಡೆಸಲಾಗಿದೆ. ಈ ಪ್ರದೇಶದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆಯೂ ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದ್ವಿಪಕ್ಷೀಯ ವ್ಯಾಪಾರ, ಸಾಮರ್ಥ್ಯ ವರ್ಧನೆ, ಶಿಕ್ಷಣ, ಆರೋಗ್ಯ, ಕಾನ್ಸುಲರ್ ಮತ್ತು ಬಹುಪಕ್ಷೀಯ ಸಹಕಾರವನ್ನು ಮುನ್ನಡೆಸುವತ್ತ ಗಮನ ಹರಿಸಿದ ಸೊಮಾಲಿಯಾದ ವಿದೇಶಾಂಗ ಸಚಿವ ಅಬ್ದುಲ್ಸಲಾಂ ಅಲಿ ಅವರೊಂದಿಗಿನ ತಮ್ಮ ಭೇಟಿಯು ಫಲಪ್ರದವಾಗಿದೆ ಎಂದು ಡಾಕ್ಟರ್ ಜೈಶಂಕರ್ ಬಣ್ಣಿಸಿದರು. ವಿದೇಶಾಂಗ ಸಚಿವ ಮತ್ತು ಅವರ ಲಿಬಿಯಾ ಸಹವರ್ತಿ ಎಲ್ತಾಹೆ ಎಲ್ಫರ್ ವ್ಯಾಪಾರ, ವ್ಯವಹಾರ, ಮೂಲಸೌಕರ್ಯ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದರು.